morning. Good morning, Gudu. Good morning, Gudu ma. Good morning. Okay, thank you. Thank you. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಸೊ ಇವತ್ತು ಬೆಳಬೆಳಿಗ್ಗೆ ಬಟ್ಟೆ ಒಗೆಯೋದ್ರ ಮೂಲಕ ಇವತ್ತಿನ ದಿನನ ಶುರು ಮಾಡ್ತಾಯಿದ್ದೀವಿ. ನಮ್ಮ ಅಮ್ಮ ಅವರ ಡೈಲಿ ರುಟೀನ್ ಇದು. ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಡ್ತಾರೆ. ಅದಾದಮೇಲೆ ಮುಂದಿನ ಕೆಲಸಗಳನ್ನ ಶುರು ಮಾಡ್ತಾರೆ. ಸೊ ಇದು ಬಾಣಂತನದಲ್ಲಿ ಬೇಕು ಅಂತಲೇ ತರಿಸಿದ್ದು ಬಾಣಂತನದಲ್ಲಿ. ಸೊ ನಾವು ಪಾಪಗೆ ಡೈಲಿ ಡೈಪರ್ ಅಂತೂ ಯೂಸ್ ಮಾಡಲ್ಲ, ಡೈಲಿ ಯೂಸ್ ಮಾಡೋದು. ಎಲ್ಲಾದರೂ ಹೊರಗಡೆ ಹೋದಾಗ ಅಷ್ಟೇ, ಯಾರಾದರೂ ಗೆಸ್ಟ್ಗಳು ಬಂದಾಗ ಮಾತ್ರ ಡೈಪರ್ನ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಬರೀ ಬಟ್ಟೆಗಳೇ. ಸೊ ಕಚ್ಚೆಗಳು ಒಂದಷ್ಟಿದೆ, ಸೊ ಅದನ್ನೇ ಯೂಸ್ ಮಾಡ್ತೀವಿ. ಹಾಗಾಗಿ ಬಟ್ಟೆಗಳು ಜಾಸ್ತಿ ಬರೋದ್ರಿಂದ ಯಾಕೆ ಮಿಷಿನ್ಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಹೇಳಿ ತರಿಸಿದ್ದು. ಸೊ ತುಂಬಾ ಹೆಲ್ಪ್ ಆಯ್ತದು. ಚಿಕ್ಕದಾಗಿ ಕಮ್ಮಿ ಆದ್ರೂ ಚೆನ್ನಾಗಿ ಯೂಸ್ ಆಯಿತು ನಮಗೆ. ಜೊತೆಗೆ ಇನ್ನೊಂದು ವಿಷಯ ಹೇಳಲೇಬೇಕು. ಏನಂತಂದರೆ ನಿಮ್ಮೆಲ್ರಿಗೂ ಗೊತ್ತು, ನಮ್ಮ ಮನೇಲಿ ಯಜಮಾನ ಇಲ್ಲ ಅಂದರೆ ನಮ್ಮ ತಂದೆಯವ್ರು ಇಲ್ಲ ಮನೇಲಿ ಅಂತ. ಸೊ ಅವರಿಲ್ಲ ಅಂದ್ರೂ ಕೂಡ ನನಗೆ ನನ್ನ ಬಾಣಂತನದಲ್ಲಿ ಯಾವುದೇ ರೀತಿ ಏನಕ್ಕೂ ಕೊರತೆ ಆಗದಿರೋ ರೀತಿ ನಮ್ಮ ಅಣ್ಣಂದರು ನೋಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊಪ್ಪುಗಳೆಲ್ಲ, ಇದು ನಮ್ಮ ಅಣ್ಣ ಅವರ ಹೊಲದಲ್ಲಿ ಬೆಳೆದಿರೋದಂತೆ ಬೇರೆಯವರು. ಸೊ ಆವಾಗ ಅವರೇ ಈ ಥರ ಎಲ್ಲ ತಂದು ಕೊಡ್ತಿತ್ತು. ಎಲ್ಲ ಥರ ಸೊಪ್ಪುಗಳನ್ನು ಕೂಡ ಅಣ್ಣನೇ ತಂದು ಕೊಡ್ತಿದ್ರು. ಅದು ಬಿಟ್ಟು ಬೇರೆ ಏನೇ ಆದ್ರೂ ಕೂಡ ಎಲ್ಲನೂ ಮುಂದೆ ನಿಂತು ಒಂದು ರೀತಿ ಯಾವುದೇ ರೀತಿ ಕೊರತೆ ಇರ್ದಂಗೆ ನೋಡಿಕೊಂಡ್ರು. ಕೇಳ್ಬೋದು ಗಂಡನ ಮನೆಯವ್ರು ಮಾಡೋರು ಅಂತ. ಏನು ಮಾಡಬೇಕೆಲ್ಲ ಮಾಡ್ತಾರೆ. ಬಟ್ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಮ್ಮ ಜೊತೆಯಾಗಿ ಎಲ್ಲರೂ ಕೂಡ ನಮ್ಮ ಜೊತೆಯಾಗಿ ನಿಂತಿದ್ದಾರೆ ಅಂತ ಈ ಒಂದು ವಿಡಿಯೋ ಮೂಲಕ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಸೊ ಎಲ್ರಿಗೂ ಕೃತಜ್ಞತೆಯಾಗಿರ್ತೀವಿ, ನಾನು ನಮ್ಮ ಮನೆಯವರು ಎಲ್ಲರೂ. ಸೊ ಈ ವಿಡಿಯೋ ಏನಾದರೂ ನಮ್ಮ ಫ್ಯಾಮಿಲಿಯವ್ರು ನೋಡ್ತಾ ಇದ್ರೆ ನಿಜವಾಗ್ಲೂ ಬೈಕ್ ಅಂತಾರೆ, ಇದೆಲ್ಲ ಹೇಳೋಳಲ್ಲ ಇವಳು ಅಂತ ನಿಜವಾಗ್ಲೂ ಬೈಕ್ ಅಂತಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಬಾಣಂತನದಲ್ಲಿ ಮೆಂತ್ಯ ಮುದ್ದೆ ಅನ್ನೋದು ತುಂಬಾ ಯೂಸ್ಫುಲ್ ಆಗುವಂಥದ್ದು. ಸೊ ಅದನ್ನು ಇವತ್ತು ನಾವು ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಅದನ್ನು ಹೇಗೆ ಮಾಡಿದ್ವಿ ಏನು ಎತ್ತ ಅಂತ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಫುಲ್ ಡೀಟೇಲಾಗಿ ತೋರಿಸ್ತೀನಿ ಹೇಗೆ ಮೆಂತ್ಯ ಮುದ್ದೆ ಮಾಡೋದು ಅಂಥೇಳಿ. ಸೊ ಅದಕ್ಕೆಲ್ಲ ಇವತ್ತು ಪ್ರಿಪೇರ್ ಮಾಡ್ಕೊತಾಯಿದ್ರು ಅಮ್ಮ. ಅದಾಗಿದ ಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಸೊಪ್ಪಿತ್ತಲ್ಲ, ಅದರಲ್ಲೇ ಸಬ್ಸಿಗೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಹಂಗೆ ರೈಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೇನಿಲ್ಲ, ಸಿಂಪಲ್ಲು. ಒಗ್ಗರಣೆಗೆ ತುಪ್ಪನೇ ನಾನು ಯೂಸ್ ಮಾಡೋದು. ಸೊ ತುಪ್ಪ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಅದರಲ್ಲಿ ಯಾವುದಾದ್ರೂ ಹಾಕ್ಕೋಬೋದು. ನಾನು ಮೆಣ್ಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ, ಹುಡುಕಾಗ ಆಗ್ತಿರ್ಲಿಲ್ಲ ಎಲ್ಲ ಐತೆ ಅಂತ. ಸೊ ಇಷ್ಟರಲ್ಲಿ ನಾನು ಮೆಣ್ಸಿನ್ಕಾಯಿನೇ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಹೆಚ್ಚಾಗಿಯೇ ಹಾಕೋಬೋದು. ಇದಕ್ಕೆ ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು ಸಪ್ರೇಟಾಗಿ, ಇಲ್ಲಾಂದರೆ ಪಾಲಕ್ ಸೊಪ್ಪನ್ನು ಹಾಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇದಾದಮೇಲೆ ಮೊದಲೇ ಮಾಡಿಟ್ಕೊಂಡಿರುವಂಥ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪೆಪ್ಪರ್ ಪೌಡರ್ ಕೂಡ ಹಾಕೋಬೋದು, ಇಲ್ಲಾಂದರೆ ಹಂಗೇ ತಿನ್ಬೋದು. ಏನಿಲ್ಲ, ಪೆಪ್ಪರ್ ಹಾಕ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಪೆಪ್ಪರ್ ಪೌಡರ್ ಹಾಕ್ಕೊಂಡಾಗಿದ್ದರೆ ಹಾಕೋಬೋದು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸಬ್ಸಿಗೆ ಸೊಪ್ಪು ರೈಸು ರೆಡಿ ಆಗಿಬಿಡುತ್ತೆ. ಸೂಪರಾಗಿರುತ್ತೆ. ಬ್ರೆಸ್ಟ್ ಫೀಡಿಂಗ್ ಮಾಡೋರ್ಗಂತೂ ತುಂಬಾ ಯೂಸ್ ಆಗುವಂಥದ್ದು ಇದು. ಯಾಕಂದರೆ ನಾವೀಗ ಹೆಚ್ಚಾಗಿ ಫೋಕಸ್ ಮಾಡೋದೇ ಪಾಪುಗೆ ಬ್ರೆಸ್ಟ್ ಫೀಡ್ ಮಾಡೋದಲ್ವಾ, ಫೀಡಿಂಗ್ ಮಾಡಿಸೋದೇ ನಮಗೆ ಮೇನ್ ಆಗಿರುತ್ತೆ. ಸೊ ಅದಕ್ಕೆ ಯೂಸ್ ಆಗುವಂಥದ್ದೇ ನಾವು ತಗೋಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ 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 ಆಟಾಡಲ್ಲ? ಎದ್ದು ಬರಬೇಕಾ? ನಾನು ಊಟ ಮಾಡ್ಬೇಕಾ? ಸಾಂಗ್ ಹಾಕ್ತೀನಿ.
ಸೊ ನೋಡಿದ್ರಾ ಹೆಂಗೆ ಸುಮ್ಮನಾದ ಅಂತ. ಸೊ ಮಕ್ಕಳೇನಾದರೂ ಅಳ್ತಾ ಇದ್ದಾರೆ ಅಂದರೆ ನಾನು ಫಸ್ಟಿಗೆ ಯೂಸ್ ಮಾಡೋಂಥ ಟ್ರಿಕ್ಕೇ ಇದು. ಸಾಂಗ್ ಹಾಕ್ಬಿಡ್ತೀನಿ, ಒಂದು ಮ್ಯೂಸಿಕ್ ಹಾಕ್ಬಿಡ್ತೀನಿ. ಸೊ ಅದನ್ನು ಕೇಳ್ತಾ ಕೇಳ್ತಾ ಅವನು ಸ್ವಲ್ಪ ಸಮಾಧಾನ ಆಗಿಬಿಡ್ತಾನೆ. ಸೊ ಅವನಿಗೆ ಕಾನ್ಸಂಟ್ರೇಷನ್ ಜಾಸ್ತಿ. ಸಾಂಗ್ ಕೇಳ್ತಾ ಕೇಳ್ತಾ ಫುಲ್ ಸೈಲೆಂಟ್ ಆಗಿಬಿಡ್ತಾನೆ. ಸೊ ಅಂದರೆ ಎಂಜಾಯ್ ಮಾಡ್ತಾನೆ ಸಾಂಗ್ಸ್, ಮ್ಯೂಸಿಕ್ಸ್ನ ಅವನು. ಸೊ ಈ ರೀತಿಯಾಗಿ ಒಂದು ಟ್ರಿಕ್ನ ನಾನು ಯೂಸ್ ಮಾಡ್ತೀನಿ. ಮಕ್ಕಳು ಅಳ್ತಾ ಇದ್ದಾವೆ ಅಂದರೆ ಏನಕ್ಕೆ ಏನಂತ ನಾವು ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಸೊ ಅವು ಏನಕ್ಕೆ ಅಳ್ತವೆ ಅನ್ನೋದು ಗೊತ್ತಾಗಲ್ಲ. ಒಂದೊಂದು ಅಂದರೆ ಹಶ್ವಾದಾಗ ಅಳೋದಿರ್ಬೋದು, ಅವಕ್ಕೆ ಲೋನ್ಲಿನೆಸ್ ಆದಾಗ ಅಳೋದಿರ್ಬೋದು, ಅಥವಾ ಏನಾದರೂ ಹೊಟ್ಟೆ ಅಂದರೆ ಈ ಥರ ಗ್ಯಾಸ್ಟ್ರಿಕ್ಕು ಅಥವಾ ಅದು ಮತ್ತೊಂದು ಏನಾದರೂ ಆದಾಗ ಸೊ ಅದಕ್ಕೂ ಅಳ್ತಿರ್ತವೆ. ಸೊ ಅದನ್ನು ಯಾವ ಕಾರಣಕ್ಕೆ ಅಳ್ತಾ ಇದ್ದಾವೆ ಅಂತ ಅರ್ಥ ಮಾಡಿಕೊಂಡು ನಾವು ಅವ್ರಿಗೆ ಏನು ಸೊಲ್ಯೂಷನ್ ಬೇಕು ಅದನ್ನು ನಾವೇ ಕಂಡುಹಿಡ್ಕೋಬೇಕು. ಸೊ ಆವಾಗಲೇ ನಾವು ಮಕ್ಕಳನ್ನ ಸಮಾಧಾನ ಮಾಡೋಕ್ಕಾಗೋದು. ಅಯ್ಯೋ ಅಳ್ತಾ ಇದ್ದಾನೆ ರೊಚ್ಚಿಗೆ ಏನೋ ಹೇಳ್ತಾರಲ್ಲ, ಅಯ್ಯೋ ಚಂಡಿ ಹಿಡ್ಕೊತವೆ ಮಕ್ಕಳು, ಈ ಥರ ಆಗುತ್ತೆ. ಬಟ್ ಅದಕ್ಕೆ ನಮ್ಮ ಹತ್ರನೇ ಸೊಲ್ಯೂಷನ್ ಇರುತ್ತೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಅವಕ್ಕೆ ಏನು ಸಮಾಧಾನ ಮಾಡಬೇಕು. ಸೊ ಈ ರೀತಿಯಾಗಿ ನನ್ನ ಮಗನೂ ಅಷ್ಟೇ ಜಾಸ್ತಿ ಏನು ಅಳಲ್ಲ. ಅವನಿಗೆ ಏನು ಬೇಕು ಒಂಚೂರು ಅವನೇನಾದರೂ ಸ್ವಲ್ಪ ಏನಾದರೂ ಚೇಂಜಸ್ ಆಗ್ತಿದೆ ಅಂದಾಗ ನಾನು ಟಕ್ಕಂತ ಅದಕ್ಕೆ ಸ್ವಲ್ಪ ಅರ್ಥ ಮಾಡಿಕೊಂಡು ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅವಾಗ ಸಮಾಧಾನ ಆಗ್ತಾನೆ ಈ ರೀತಿಯಾಗಿ. ಸೊ ನಂದು ಬಿಸಿ ಬಿಸಿ ಊಟ ಆಯಿತು. ಜೊತೆಗೆ ನನ್ನ ಮಗನೂ ಸರ್ಕಸ್ ಮಾಡಿ ಅವನಿಗೂ ನಿದ್ದೆ ಬಂತು. ಇಬ್ಬರು ಮಲಗಿಬಿಟ್ಟಿದ್ವಿ ಫುಲ್ ಎಲ್ಲ ಕ್ಲೋಸ್ ಮಾಡಿಕೊಂಡು. ಅಷ್ಟರಲ್ಲಿ ಟೈಮ್ ಆಯಿತು. ನನ್ನ ದೊಡ್ಡ ಮಗ ಅಂಗನವಾಡಿಗೆ ಹೋಗಿದ್ದವನು ಬಂದ. ಇವರು ನಮ್ಮ ಅಜ್ಜಿ ಯಾವಾಗಲೂ ನಮ್ಮ ಮನೇಲೇ ಇರ್ತಾರೆ. ಅಮ್ಮ ಇಲ್ಲದೆ ಇದ್ದಾಗೆಲ್ಲ ನಮ್ಮ ಮನೇಲೇ ಇರ್ತಾರೆ. ಸೊ ಅವ್ನು ಬಂದ ತಕ್ಷಣ ಅವ್ನು ಮಾಡೋ ಕೆಲಸ ಏನಂದರೆ ಕಾಲಿಗೆ ನೀರು ಹಾಕ್ಕೊಂಡು ಕೈ ಕಾಲು ತೊಳ್ಕೊಂಡು ಆಮೇಲೆ ಒಳಗಡೆ ಬರೋದು. ಸೊ ಎಲ್ಲೇ ಹೊರಗಡೆ ಹೋದ್ರೂ ಹಾಗೇ ಬರೋಲ್ಲ. ಸೊ ಈ ರೀತಿಯಾಗಿ ಅವನು ಒಂದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾನೆ. ಸೊ ಈ ರೀತಿ ಎಲ್ಲರೂ ಹೊರಗಡೆ ಹೋದಾಗ ಆಟಾಡೋಕ್ಕೆ ಹೋದ್ರೂ ಕೂಡ ಕೈ ಕಾಲೆಲ್ಲ ತೊಳ್ಕೊಂಡು ಆಮೇಲೆ ಒಳಗಡೆ ಬರ್ತಾನೆ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಮಕ್ಕಳು ನಾವೇನು ಹೇಳ್ಕೊಡ್ತೀವಿ, ನಾವು ಯಾವ ಥರ ಅವ್ರನ್ನ ನಡ್ಸ್ಕೊತೀವಿ, ಅದ್ರ ಮೇಲೆ ಅವರು ಏನು ಒಂದು ಕಲ್ತ್ಕೊಳ್ಳುವಂಥದ್ದು ಮುಂದೆ. ಸೊ ಈ ರೀತಿಯಾಗಿ ಇವತ್ತಿನ ಒಂದು ದಿನ ಇತ್ತು. ಆ್ಯಂಡ್ ಇನ್ನೊಂದು ಏನಂದರೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವೇನೆಲ್ಲ ನೋಡ್ಬೋದಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ಅಥವಾ ಬಾಣಂತನಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರೂ ನೀವು ಕಮೆಂಟ್ ಮೂಲಕ ಕೇಳ್ಬೋದು. ನಾನು ಅದಕ್ಕೆ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಯಾವುದನ್ನು ನೆಗ್ಲೆಕ್ಟ್ ಮಾಡಲ್ಲ, ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕೇಳಿ. ನನಗೆ ಗೊತ್ತಿರುವಷ್ಟು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ತಿಳ್ಕೊಂಡಿರುವಷ್ಟನ್ನು ನಾನು ಆದಷ್ಟು ಶೇರ್ ಮಾಡ್ಕೊಳ್ಳೋಕೆ ಹೋಗ್ತೀನಿ. ಸೊ ನಿಮ್ದು ಏನೇ ಕ್ವೆಶನ್ ಇದ್ದರೂ ನೀವು ಕೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಪಾಪು, ಪಪಾಯ ಮೊದಲೇ ಹೇಳ್ತಲ್ಲ ಅವನು, ಪಪಾಯಿ ಅಲ್ಲ ಪಪಾಯ. ಮ್ಯಾಂಗೋನೂ ಅಲ್ಲ, ಪಪಾಯಿನೂ ಅಲ್ಲ. ಅರೆ ಬಂಗಾರಿ, ಸರ್ ಇಲ್ಲಿ ನೋಡಿ, ಪರಂಗಿ ಹಣ್ಣು, ಇಂಗ್ಲೀಷಲ್ಲಿ ಪಪಾಯ ಅಂತೀವಿ. ಓಕೆನಾ? ಹೋಗು ನೀನು ಸೈಕಲ್ ಹೊಡಿ ಹೋಗು. ಯಾರು ಕೊಟ್ಟಿದ್ದು ಕೇಳು? ಅಲ್ಲ, ಪಪಾಯನ. ಸಾಕು. ಬಾ ಕುಯ್ಯೋಣ ಆಮೇಲೆ. ಪುದೀನನಾ?